ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆಯ ಮಿಕ್ಸರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಆಡಿಯೋ ಮಿಕ್ಸರ್, ಡೈನಾಟೆಕ್ ಬ್ರ್ಯಾಂಡ್ನ ಮಿಕ್ಸರ್. ಅಂದರೆ ಅದರ ಮಾಡೆಲ್ ನಂಬರ್ MDX16. ಭಾಳ ಸುಂದರವಾದ ರೀತಿಯಲ್ಲಿ ಇದನ್ನು ತಯಾರು ಮಾಡಿದ್ದಾರೆ. ಬಹಳ ಒಳ್ಳೆಯ ಕನ್ಸೋಲ್. ನಾವು ಒಂದೊಂದೇ ವಿಚಾರವನ್ನು ನೋಡ್ಕೊಂಡು ಬರೋಣ. ಎಲ್ಲ ಮಿಕ್ಸರ್ಗಳಿರುವಂತೆ ಮೊದಲನೇದಾಗಿ ಪ್ಯಾಂಥಮ್ ಪವರನ್ನು ಕೊಟ್ಟಿದ್ದಾರೆ. ನಂತರ ಗೇನ್, ನಂತರ 100 ಹರ್ಟ್ಸ್ನ ಲೋ ಕಟ್ ಬಟನ್ ಕೊಟ್ಟಿದ್ದಾರೆ. ನಂತರ ಗೇನ್, ಹೈ ಫ್ರೀಕ್ವೆನ್ಸಿ, ಮಿಡ್ನ 2 ಬಟನ್ಗಳು, ಒಂದು ಮಿಡ್ ಫ್ರೀಕ್ವೆನ್ಸಿ ಮತ್ತು ಅದರ ವಾಲ್ಯೂಮ್. ನಂತರ ಲೋ ಫ್ರೀಕ್ವೆನ್ಸಿ ಅಂದರೆ ಬೇಸ್. ನಂತರ ಈ ಫೇಡರ್ನಲ್ಲಿ 4 ಆಕ್ಸ್ಗಳನ್ನು ಕೊಟ್ಟಿದ್ದಾರೆ. ನಂತರ FX1, FX2 ಇದರ ಕಂಟ್ರೋಲ್. ಕೊನೆಗೆ ಪ್ಯಾನ್ ಬಟನ್, ಲೆಫ್ಟ್ ರೈಟ್ ಬಟನನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ ಆ ಪರ್ಟಿಕ್ಯುಲರ್ ಚಾನಲ್ನ ಆನ್ ಆಫ್ ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಆಫ್ ಇರುವಾಗ ಕೆಂಪು ಇರ್ತದೆ, ಆನ್ ಇರುವಾಗ ಹಸಿರು ಬಣ್ಣಕ್ಕೆ ಬರ್ತದೆ. ಭಾಳ ಒಳ್ಳೆಯ ಫ್ಯಾಡ್ರನ್ನು, ದೊಡ್ಡದಾದ ಫ್ಯಾಡ್ರನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸಾಧಾರಣ ಮಿಕ್ಸರ್ಗಳಲ್ಲಿರುವಂತೆ 2 ಸಬ್ಗಳಿಗೆ, ಅಂದರೆ ಗ್ರೂಪ್ ಔಟಿಗೆ ಮತ್ತು LRಗೆ ಬಟನ್ ಇಲ್ಲಿದೆ. ಅದೇ ರೀತಿ AFL ಹಾಗೂ PFL ಅನ್ನು ನೋಡಲಿಕ್ಕೆ ಇಲ್ಲಿ ಸೋಲೋ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಸೌಲಭ್ಯಗಳನ್ನು 16 ಚಾನಲ್ಗಳಿಗೂ ಒದಗಿಸಿದ್ದಾರೆ. ನಂತರ ಇಲ್ಲಿ ಬರೋದಾದರೆ ಇದು FX ಸೆಕ್ಷನ್, ಅಂದರೆ ಇಲ್ಲಿ ಮೋಡನ್ನು ಸೆಲೆಕ್ಟ್ ಮಾಡ್ಬೋದು. ಮೋಡ್ ಸೆಲೆಕ್ಟ್ ಮಾಡಿ ನಮಗೆ USB-ಯನ್ನು, ಅದೇ ರೀತಿ ರೆಕಾರ್ಡಿಂಗ್ ಮಾಡ್ಬೋದು USB-ಗೆ. ಅದೇ ರೀತಿ ಇಲ್ಲಿ ಮೋಡನ್ನ ಸೆಲೆಕ್ಟ್ ಮಾಡಿ ಬ್ಲೂಟೂತನ್ನು ಕನೆಕ್ಟ್ ಮಾಡ್ಬೋದು. ಅಂದರೆ ಈಗ ನಾನು USB ಕನೆಕ್ಟ್ ಮಾಡಿದ್ದೇನೆ, ಕಾರಣ ಇಲ್ಲಿ ಬ್ಲೂಟೂತ್ ಬರ್ತಾಯಿಲ್ಲ. ಇಲ್ಲಿ ಬ್ಲೂಟೂತ್ ಬರ್ತದೆ. ಬ್ಲೂಟೂತನ್ನು ಸರ್ಚ್ ಮಾಡಿದಲ್ಲಿ ಸಹ ನಮಗೆ ಆಡಿಯೋವನ್ನು ಪ್ಲೇ ಮಾಡ್ಬೋದು. ನಂತರ 2 FXಗಳು, FX1 ಮತ್ತು FX2. ಇದರ ಕಂಟ್ರೋಲ್ಗಳು ಇಲ್ಲೇ ಇದೆ. ಅಂದರೆ ಇದು ಇನ್ಬಿಲ್ಟ್ ಆಗಿ ಇದರಲ್ಲಿ 99 FXಗಳು ಇದರಲ್ಲಿ ಇದ್ದಾವೆ. ಬೇಕಾದರೆ ಎಡಿಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯು ಸಹ ಇದರಲ್ಲಿದೆ. ಅದೇ ರೀತಿ 4 ಆಕ್ಸ್ಗಳಿಗೂ FX1ಅನ್ನು ಸೆಂಡ್ ಮಾಡಲಿಕ್ಕೆ 1, 2, 3, 4. ಅದೇ ರೀತಿ FX2ಅನ್ನು 4 ಆಕ್ಸ್ಗಳಿಗೆ ಸಹ ಸೆಂಡ್ ಮಾಡುವಂಥ ವಾಲ್ಯೂಮ್ ಬಟನ್ಗಳು ಇಲ್ಲಿದ್ದಾವೆ. ಅದೇ ರೀತಿ ಪ್ಯಾರಾಮೀಟ್ರ್ ಇದೆ ಇಲ್ಲಿ. ನಂತರ ಇಲ್ಲಿ USB-ಯಲ್ಲಿ ನಮಗೆ ನಾಟಕ ಮೊದಲಾದ ಕಾರ್ಯಕ್ರಮಗಳಿಗೆ ಸಣ್ಣ ಲೈಟನ್ನು ಉರಿಸುವಂಥ USB-ಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ರೆಕಾರ್ಡಿಂಗ್ ಹಾಗೂ ಪ್ಲೇಗಾಗಿ USB ಪಾರ್ಟ್ ಇನ್ನೊಂದನ್ನು ಕೊಟ್ಟಿದ್ದಾರೆ. ಅದರ ಕಂಟ್ರೋಲ್ನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ LR, 2 ಸಬ್ ಮತ್ತು 2 ಆಕ್ಸಿಗೆ ಸಪ್ರೇಟಾಗಿ ಬಟನನ್ನು, ಅಂದರೆ ಕನೆಕ್ಟ್ ಮಾಡುವಂಥ ಬಟನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಈ USB ಪ್ಲೇಗೆ ಹಾಗೂ ಬ್ಲೂಟೂತಿಗಾಗಿ ಬೇಸ್ ಹಾಗೂ ಟ್ರಬಲ್ನ, ಹೈ ಹಾಗೂ ಲೋ ಬಟನ್ನ 2 ಕಂಟ್ರೋಲ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಇದರಲ್ಲಿ 11 ಬ್ರಾಡಿನ ಗ್ರಾಫಿಕ್ ಈಕ್ವಲೈಸರನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಈಕ್ವಲೈಸರನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಆಕ್ಸ್ನ ಮೇನ್ ಮಾಸ್ಟರ್ 1, 2, 3, 4 ಇದು ಸಹ ಇದೆ. ಅದರೊಂದಿಗೆ ಬಹಳ ಮುಖ್ಯವಾಗಿ ಇಲ್ಲಿ AFL ಹಾಗೂ PFL ಅನ್ನು ಎದುರಿಸಲಿಕ್ಕೆ ಇಲ್ಲಿ ಆಕ್ಸಿಗೆ ಎಷ್ಟು ಔಟ್ಪುಟ್ ಹೋಗ್ತಾ ಇದೆ ಅಂತೇಳಿ ನಮಗೆ ಇಲ್ಲಿ ಈ ಕಂಟ್ರೋಲ್ ಮುಖಾಂತರ, ಅಂದರೆ ಈ LED ಮುಖಾಂತರ ನೋಡ್ಕೊಳ್ಬೋದು. ಅದಕ್ಕೆ ಬಟನ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. 1, 2, 3, 4 ಆಕ್ಸಿಗಳಿಗೂ ಸಹ ಈ ಸೋಲೋ ಬಟನ್ನ ಕೊಟ್ಟಿದ್ದಾರೆ. ಅಂದರೆ ನಮಗೆ ಈ ಆಕ್ಸಿಗಳಿಗೆ ಎಷ್ಟು ಔಟ್ಪುಟ್ ಹೋಗ್ತಾ ಇದೆ ಅಂತೇಳಿ ಇಲ್ಲಿ ನಮಗೆ ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಾವು ಹೊರಗಿನಿಂದ ಏನಾದರೂ FX-ಅನ್ನು ಸೆಂಡ್ ಮಾಡೋದಾದರೆ ಅದಕ್ಕಿರುವಂಥ ಕಂಟ್ರೋಲ್, ಅಂದರೆ ಆಕ್ಸ್ ರಿಟರ್ನನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ CD ಪ್ಲೇಯರ್, ಅಂದರೆ ಇದರ ಇಲ್ಲಿ ಇನ್ಪುಟನ್ನು CD ಇನ್ಪುಟ್ ಕೊಡುವಂಥ ವ್ಯವಸ್ಥೆ ಇದೆ. ಅದನ್ನು ಸಹ ಅಲ್ಲಿ ಸಹ ಅದಕ್ಕಾಗಿ ಸಹ ಸಪ್ರೇಟ್ ಕಂಟ್ರೋಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಈಗ ಅದರ ಉಪಯೋಗ ಬಹಳ ಕಮ್ಮಿ. ನಂತರ ಬರೋದಾದರೆ ಇಲ್ಲಿ 16 ಚಾನಲ್ಗಳು ಇಲ್ಲಿ ಮುಗಿದ ನಂತರ ಇಲ್ಲಿ FX1ನ ಚಾನಲ್, ಅದಕ್ಕೆ ಸಹ ಸಪ್ರೇಟ್ ಆನ್ ಆಫ್ ಸ್ವಿಚ್ ಇದೆ. ಅದೇ ರೀತಿ FX2 ಇದಕ್ಕೆ ಸಹ ಆನ್ ಆಫ್ ಸ್ವಿಚ್ ಇದೆ. ನಂತರ ಸಬ್ 1, ಸಬ್ 2 ಅಂದರೆ ಗ್ರೂಪ್ ಔಟಿಗೆ ಬೇಕಾದಂಥ 2, 1 ಮತ್ತು 2ರ ಒಂದು ಫೆಡರ್, ಅದೇ ರೀತಿ 2 ಮತ್ತು 3 ಮತ್ತು 4ರ ಇನ್ನೊಂದು ಫೆಡರ್ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಎಲ್ಲ ಮಿಕ್ಸರ್ಗಳಿರುವಂತೆ. ಅದೇ ರೀತಿ ಮೇನ್ ಫೆಡರ್ 2ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ AFL ಮತ್ತು PFLನ 2 ಸ್ವಿಚ್ಚನ್ನು ಕೊಟ್ಟಿದ್ದಾರೆ.
ಅದರ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇರ್ಬೋದು. ಅದೇ ರೀತಿ ಇಲ್ಲಿ ಇಯರ್ಫೋನ್ನ ಕಂಟ್ರೋಲನ್ನು ಕೊಟ್ಟಿದ್ದಾರೆ. ಇದಿಷ್ಟು ಇದರ ಮುಂಭಾಗದ ನೋಟ ಹಾಗೂ ಸ್ಪೆಸಿಫಿಕೇಷನ್. ಹಿಂದುಗಡೆ ನೋಡೋದಾದರೆ, ಹಿಂದುಗಡೆಗೆ ಬರೋದಾದರೆ ಎಲ್ಲ ಚಾನಲ್ಗಳಿಗೂ ಕಾಂಬೋ ಜಾಕನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಚಾನಲ್ಗಳಿಗೆ ಕಾಂಬೋ ಜಾಕನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮೇನ್ 2 ಔಟ್ಪುಟ್ಗಳು ಇದೆ. ಅದೇ ರೀತಿ ಅದು ಸಹ ಅನ್ಬ್ಯಾಲೆನ್ಸ್ಡ್ ಸಹ ಇದೆ. 1 2 3 4 ಆಕ್ಸ್ ಔಟ್ಪುಟ್ ಇದೆ. ಅದೇ ರೀತಿ 4 ಸಬ್ ಔಟ್ ಇದೆ. ಅದೇ ರೀತಿ ಆಕ್ಸ್ ರಿಟರ್ನ್ ಇದೆ. ಅದೇ ರೀತಿ ರೂಮ್ ಔಟ್ ಇದೆ. ಈ ರೀತಿಯ ಔಟ್ಪುಟ್ಗಳು. ಅದೇ ರೀತಿ CD ಇನ್ ಹಾಗೂ CD ಔಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ USB ಅಂದರೆ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡುವಂಥ ಒಂದು ಪಾರ್ಟನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ನಮ್ಮ ಹಿಂದುಗಡೆಯ ದೃಶ್ಯಗಳು. ಅದೇ ರೀತಿ ಪವರ್ ಸ್ವಿಚ್ ಇದೆ. ಪವರ್ ಕೇಬಲ್ ಇಲ್ಲಿ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಮಿಕ್ಸರನ್ನು ಎಲ್ಲರೂ ಹೆಚ್ಚಾಗಿ ಹಚ್ಚಿಕೊಂಡಿರೋದು ಯಾಕೆ ಅಂತ ಹೇಳಿದರೆ, ಇದರ ಎಫೆಕ್ಟ್ಸ್. ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಮೈಕ್ 1ಗೆ ನಾನು ಕನೆಕ್ಟ್ ಮಾಡಿದ್ದೇನೆ. ಇಲ್ಲಿ ಡೈನಾಟೆಕ್ನ HD ಅದನ್ನು ಸಹ ಇಲ್ಲಿ ಕನೆಕ್ಟ್ ಮಾಡಿದ್ದೇನೆ. ನಾವು ನೋಡುವ ಯಾವ ರೀತಿ ಎಫೆಕ್ಟ್ ಇದೆ ಅಂತೇಳಿ. ಹಲೋ 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 ಚಿಗ್ ಚಿಗ್ ಹಲೋ ಟೆಸ್ಟಿಂಗ್ ಚಿಗಿಂಗ್ ಹಲೋ ಹಲೋ ಚಿಗ್ ಚಿಗ್ ಚಿಗ್. ಎಫೆಕ್ಟ್ಸ್ 1ನಲ್ಲಿ ಈಗ 5 ನಂಬರ್ನಲ್ಲಿ ಇದಿದೆ ನೋಡಿ, ನೀವು ಕಾಣ್ಬೋದು. 5 ನಂಬರ್ನಲ್ಲಿ ಇದೆ. ಅದನ್ನು ನಾನು ಮೇಲೆತ್ತಾ ಇದ್ದೇನೆ ನೋಡಿ. ಹಾಲ್ ಚಿಗ್ 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 ಹಾಲ್ ಹಾಲ್ ಚಿಗ್ ಹಾಲ್ ಹಾಲ್ ಚಿಗ್ ಹಾಲ್ ಟೆಸ್ಟಿಂಗ್ ಚಿಗಿಂಗ್ ಹಾಲ್ ಹಾಲ್. ಇದು ರಿವರ್ಬ್ನ ಎಫೆಕ್ಟ್. ಇದನ್ನು ನಾವು ಎಡಿಟ್ ಮಾಡ್ಕೊಳ್ಬೋದು. ಅಂದರೆ ಎಡಿಟ್ ಮಾಡೋದು ಹೇಗಂತ ನೋಡೋಣ. ಇಲ್ಲಿ ಈ ಬಟನನ್ನು ಪ್ರೆಸ್ ಮಾಡಿದರೆ ಇಲ್ಲಿ ಎಫೆಕ್ಟ್ 1 ಅಂತ ಬರ್ತದೆ. ಇಲ್ಲಿ ನಮಗೆ ಫ್ರೀ ಡಿಲೇ ಅಂದರೆ ಅದು ಎಫೆಕ್ಟ್ನಲ್ಲಿ ನಾವು ಮೊದಲಾಗಿ ಅದು ಎಷ್ಟು ಹೊತ್ತಲ್ಲಿ ಅದು ಡಿಲೇ ಆಗಬೇಕೆಂಬಂಥ ಆಪ್ಷನ್ನು. ಅದೇ ರೀತಿ ರಿವರ್ಬ್ ಡಿಲೇ, ಬಡಿದಂತಹ ಶಬ್ದ ಎಷ್ಟು ಸಮಯ ಕಳೆದು ಬರಬೇಕೆಂಬಂತಹ ಆಪ್ಷನ್ ಇದೆ. ಅದೇ ರೀತಿ ಡಿಫ್ಯೂಷನ್ ಇಲ್ಲಿ ಕೆಳಗಡೆ ಇದೆ. ಎಷ್ಟು ವೇಗವಾಗಿ ಅದು ರಿಪೀಟ್ ಆಗಬೇಕು ಎಂಬಂತಹ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಎಡಿಟ್ ಮಾಡ್ಕೊಳ್ಬೋದು. ಅಂದರೆ ನಾವು ಹೇಳೋದಕ್ಕಿಂತ ಅದನ್ನು ಸರಿಯಾಗಿ ನೋಡಿದರೆ ನಮಗೆ ಅರ್ಥ ಆಗ್ಬೋದು. ಇದಿಷ್ಟು ಎಫೆಕ್ಟ್ಸ್ 1ನಲ್ಲಿ ಬೇರೆ ಬೇರೆ ರೀತಿಯ ಇಲ್ಲಿ ಡಿಟೇಲನ್ನು ಕೊಟ್ಟಿದ್ದಾರೆ. ಎಡಿಟ್ ಮಾಡುವಂಥ ಅಂದರೆ ಇನ್ಬಿಲ್ಟ್ ಆಗಿರುವಂಥ ಡಿಲೇಯ ಎಲ್ಲ ಫ್ರೀಕ್ವೆನ್ಸಿಗಳನ್ನು, ಎಲ್ಲ ರೀತಿಯ ಡಿಲೇಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಡಿಲೇ 2 ಈಗ ಚೆಕ್ ಮಾಡೋಣ. ಅಂದರೆ ಡಿಲೇ 2ನಲ್ಲಿ 55 ನಂಬರಲ್ಲಿದೆ. ಹಾಲ್ ಚಿಗ್ ಚಿಗ್ ಹಾಲ್ ಹಲೋ ಕೇಳ್ತಾ ಇರ್ಬೋದು. 58 ಇದು ಇದರ ಒಳಗಡೆ ಏನಿದೆ ಅಂತೇಳಿ ತೋರಿಸ್ತಾ ಇದೆ ನೋಡಿ. 360 ಮಿಲಿ ಸೆಕೆಂಡ್ ಡಿಲೇ ಇದೆ. 40% ರಿಪೀಟ್ ಇದೆ ಅದರಲ್ಲಿ ತೋರಿಸ್ತಾ ಇದೆ. ಹಾಲ್ ಹಲೋ ಡಿಲೇ 2 ಸಹ ನಮಗೆ ಎಡಿಟ್ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ಡಿಲೇ ಟೈಮ್ ಜಾಸ್ತಿ ಮಾಡಿದಾಗೆ ಈಗ ಹೆಚ್ಚಿನಾಗಿ ಎಲ್ಲರೂ ಭಾಗವತರುಗಳು, ಬುರ್ದ, ಭಜನೆ ಇದಕ್ಕೆಲ್ಲ ಡಿಲೇ ಜಾಸ್ತಿ ಕೇಳ್ತಾರೆ ನೋಡಿ. ಇಲ್ಲಿ 450 ಮಿಲಿ ಸೆಕೆಂಡ್ ಇಟ್ಟಿದ್ದೇನೆ. ಈಗ 500 ಮಿಲಿ ಸೆಕೆಂಡ್ ಇಟ್ಟಿದ್ದೇನೆ. ಕೇಳ್ತಾ ಇರ್ಬೋದು ನಿಮಗೆ. ಮ್ಯಾಕ್ಸಿಮಮ್ ಅಂದರೆ 710, 720,
ಇದು ತುಂಬ ಒಳ್ಳೆಯ ಡಿಲೇ, ಲಾಂಗ್ ಡಿಲೇ ನಮಗೆ ಇಲ್ಲಿ ಸೆಟ್ ಮಾಡಲಿಕ್ಕೆ ಆಗ್ತದೆ. 970, 1010, 1035 ನಮಗೆ ಯೂಸ್ ಆಗೋದಿಲ್ಲ ಆದರೂ. ಹಲೋ 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 ಇಷ್ಟರವರೆಗೂ ನಾವು ಡಿಲೇಯನ್ನು ಸೆಟ್ ಮಾಡ್ಕೊಳ್ಬೋದು. ಆದರೆ ನಾರ್ಮಲ್ ಆಗಿ ಹೆಚ್ಚಾಗಿ ಭಜನೆ, ಗುರ್ದ ಮತ್ತು ಭಾಗವತರುಗಳು ನನ್ನ ಅನುಭವ ಪ್ರಕಾರ ಅಷ್ಟು ಲಾಂಗನ್ನು ಕೇಳುವುದಿಲ್ಲ. ಹೆಚ್ಚು ಕಮ್ಮಿ ಹಲೋ 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 ಜಿ 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 ಇಷ್ಟು ಡಿಲೇ ಕೇಳ್ತಾರೆ. ಹಲೋ ಹಲೋ ಅದೇ ರೀತಿ ನಮಗೆ ಇಲ್ಲಿ ಪರ್ಸೆಂಟೇಜನ್ನು ಅಂದರೆ ರಿಪೀಟ್ನ ಪರ್ಸೆಂಟೇಜನ್ನು ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೋದು. ಹಲೋ 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 ಅಂದರೆ ರಿಪೀಟ್ ಜಾಸ್ತಿ ಆಗ್ತಾ ಇದೆ. ಹಲೋ 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 ಅದೇ ರೀತಿ ಇಲ್ಲಿ ಟ್ಯಾಪ್ ಮಾಡ್ಬೋದು ನೋಡಿ. ಹಲೋ 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 ಜಿ ಜಿ ಹಲೋ 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 ಜಿ ಟ್ಯಾಪ್ ಮಾಡಿ ಡಿಲೇಯನ್ನು ಬೇಕಾದ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬೋದು. ಹಲೋ 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 ವ್ಯತ್ಯಾಸ ಗಮನಿಸಿರ್ಬೋದು. ಬಹಳ ಒಳ್ಳೆಯ ಮಿಕ್ಸರ್, ಅಂದರೆ ಲೈವ್ ಪ್ರೋಗ್ರಾಮ್ಗಳಿಗೆ, ಭಜನೆಗಳಿಗೆ, ಮತ್ತು ಪ್ರವಚನ ಕಾರ್ಯಕ್ರಮಗಳಿಗೆ, ಚರ್ಚ್ಗಳಿಗೆ, ಇದಕ್ಕೆಲ್ಲರಿಗೂ ಅಂದರೆ ಈ ಪ್ರೈಸ್ ರೇಂಜಿನಲ್ಲಿ ಒಂದು 50,000ದ ಒಳಗಡೆ ಇರುವಂತಹ ಮಿಕ್ಸರ್ಗಳಲ್ಲಿ ಬಹಳ ಒಳ್ಳೆಯ ಮಿಕ್ಸರ್. ಇದರಲ್ಲಿ ನಿಮಗೆ ತಿಳಿದಿರುವಂತೆ 3 ವೇರಿಯಂಟ್ ಬರ್ತದೆ. MDX 24 ಚಾನಲ್ನ ಮಿಕ್ಸರ್, 16 ಚಾನಲ್ ಮಿಕ್ಸರ್ ಹಾಗೂ 12 ಚಾನಲ್ನ ಮಿಕ್ಸರ್ ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಇದೆಲ್ಲ ಮಂಗಳೂರಿನ ಎಲ್ಲ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಸಹ ಇದೆ. ನೀವೆಲ್ಲರೂ ಹೊಸ ಮಿಕ್ಸರ್ ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡಿಕೊಳ್ಬೋದು. ಎಲ್ಲರಿಗೂ ನಮಸ್ಕಾರ.